ಒಂದ್ ಗ್ಲಾಸ್ ಕ್ವಾಟ್ ಬಾಯಿಗೆ ಬಿಟ್ಕೊಳ್ಳೋಣ. ಆನಿಯನ್ ದೋಸೆ ಎಷ್ಟು 60 ರೂಪಾಯಿ ಅಲ್ಲ? 40 ರೂಪಾಯಿ 4 ಇಟ್ಟು. ಇವನೊಬ್ಬ ಮಾತ್ರ ಬೇರೆ ಅಂಗಡಿ ಹೋಗಿ ತಿನ್ಕೊಂಬಂದೆ 50 ರೂಪಾಯಿ ಒಂಟಿ. ಮೊದಲನೇ ದಿವಸ ಫಾಲೋ ಮಾಡಿದಾಗ ತುಂಬಾ ಏನೋ ಬ್ರೈನ್ ನಿಮ್ ಜೊತೆ ಆಟ ಆಡ್ತಿದೆ. ನೀವು ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಅದೇ ಬಟ್ಟೆ ಹಾಕೊಂಡು ನಾಷ್ಟ ಮಾಡಕ್ ಬಂದಿನಿ. ನಮ್ಮ ಅಮ್ಮ ಮನೇಲಿಲ್ಲ. ನಮ್ಮ ಅಮ್ಮ ಆಗ್ಲೇ ನಾಷ್ಟ ಮಾಡ್ಬಿಟ್ಟು ಹೋಗ್ಬಿಟ್ಟವ್ರೆ. ಏನು ಅಂತ ನಾಷ್ಟ ನೋಡೋಣ ಬನ್ನಿ. ಚಿತ್ರಾನ್ನ, ಬದನೆಕಾಯಿ ಗೊಜ್ಜು, ಆಮ್ಲೆಟ್ ಹಾಕೊಂತ ಇದೀವಿ. ನಾನು ಆಗ್ಲೇ ಆಮ್ಲೆಟ್ ಹಾಕೊಂತ ಇದೀನಿ. ನಾನು ಮೊಟ್ಟೆ ಹಾಕಿ ನೋಡಿ ಈರುಳ್ಳಿ ಹಾಕಿಟ್ಟಿದೀನಿ. ತೋರಿಸ್ತೀನಿ ನಿಮ್ಗೆ ಆಮ್ಲೆಟ್ ಹೆಂಗೆ ಹಾಕೋದು ಅಂತ. ನನ್ನ ಸ್ಟೈಲ್ ಅಲ್ಲಿ, ಮೈ ಸ್ಟೈಲ್ ಆಫ್ ಆಮ್ಲೆಟ್. ಮಸ್ತ್ ಹಾಕ್ತೀನಿ ಆಮ್ಲೆಟ್. ಬನ್ನಿ ತೋರಿಸ್ತೀನಿ. ಬನ್ನಿ ಆಮ್ಲೆಟ್ ಹಾಕೋಣ. ಆಮ್ಲೆಟ್ ಅಲ್ಲಿ ಏನೇನ್ ಹಾಕಿದೀನಿ ಅಂದ್ರೆ ಈರುಳ್ಳಿ ಮತ್ತೆ ಉಪ್ಪು, ಸ್ವಲ್ಪ ಮೆಣಸಿನ್ಕಾಯಿ ಮತ್ತೆ ಮೊಟ್ಟೆ ಅಷ್ಟೇ, ಇನ್ನೇನಿಲ್ಲ. ಇದೇ ತರ 2 ಆಮ್ಲೆಟ್ ಹಾಕಿದೀನಿ ನೋಡಿ. ಇಲ್ಲೊಂದು ಕಾಂಬಿನೇಷನ್ ಚಿತ್ರಾನ್ನ ಮಸ್ತ್ ಆಗಿ ತಿನ್ನೋಣ ಬನ್ನಿ. ನಮ್ ನಾಷ್ಟ ರೆಡಿ ಆಗಿದೆ. 1 ಗ್ಲಾಸ್ ಕ್ವಾಟ್ ಅಲ್ಲ ಇದು ವಾಟು, ಆಮ್ಲೆಟ್, ಚಿತ್ರಾನ್ನ, ಸ್ವಲ್ಪ ಗೊಜ್ಜು ಮಸ್ತ್ ಆಗಿ ತಿನ್ನೋಣ. ಸ್ವಲ್ಪ ಆಮ್ಲೆಟ್ ಎತ್ಕೊಳ್ಳೋಣ, ಸ್ವಲ್ಪ ಚಿತ್ರಾನ್ನ ಹಾಕೊಳ್ಳೋಣ, ಬಾಯಿಗೆ ಬಿಟ್ಕೊಳ್ಳೋಣ. ಇವತ್ತು ಡಾಕ್ಯುಮೆಂಟರಿ ವಿಡಿಯೋ ಶೂಟ್ ಮಾಡಬೇಕು. ಅದಕ್ಕೆ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನ ಪ್ರಿಂಟ್ಔಟ್ ತಗೊಂಡ್ಬರ್ಕೋಬೇಕು. ನೋಡಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗೈತೆ. ಹೋಗ್ಬಿಟ್ಟು ಇವಾಗ ಪ್ರಿಂಟ್ಔಟ್ ತಗೊಂಬಂದು ಅದು ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ವಿಡಿಯೋ ಶೂಟ್ ಮಾಡ್ತೀನಿ. ಅದ್ರ ಬದಲು ಅದಕ್ಕೂ ಮುಂಚೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇದೆ, ಅದನ್ನ ಮುಗಿಸ್ಕೊಂಡು ವಿಡಿಯೋ ಶೂಟ್ ಮಾಡ್ತೀನಿ. ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ ಕಮ್ಮಮ್ಮದು ಒಂದು 2 ಇಂದ 1.5 ಅವರ್ ಬೇಕು. ಡಿಪೆಂಡ್ ಆಗುತ್ತೆ ಯಾವ ಕಂಟೆಸ್ಟ್, ಯಾವ ತರ, ಎಷ್ಟು ದೊಡ್ಡ ಸ್ಕ್ರಿಪ್ಟ್ ಇದೆ, ಚಿಕ್ಕ ಸ್ಕ್ರಿಪ್ಟಾ ದೊಡ್ಡ ಸ್ಕ್ರಿಪ್ಟಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನ್ ಇವಾಗ ಮಾಡ್ತೀವಲ್ಲ, ನಾನು ತುಂಬಾ ಟೈಮ್ ತಗೊಂತೀನಿ. ಯಾಕಂದ್ರೆ ಪ್ರತಿಯೊಂದು ಕಟ್ ತಗೊಬೇಕು, ಎಲ್ಲೆಲ್ಲಿ ತಪ್ಪು ಮಾಡ್ತೀನಿ ನೋಡಿ ಮಾಡ್ಬೇಕು. ಬನ್ನಿ ವಿಡಿಯೋ ಪ್ರಿಂಟ್ಔಟ್ ತಗೊಂಬೋದು. ಹೋಗಿ ನೋಡಿ ಸ್ಕ್ರಿಪ್ಟ್ ಎತ್ಕೊಂಬೋದು, ತಿರ್ಗಾ ಬಂದು ಎಡಿಟಿಂಗ್ ಕೂತ್ಕೊಳ್ಳೋದು. ಇದು ಎಡಿಟಿಂಗ್ ಸ್ವಲ್ಪ ಐತೆ. ಎಡಿಟಿಂಗ್ ಮುಗಿಸ್ಕೊಂಡು ತಿರ್ಗಾ ಸ್ಕ್ರಿಪ್ಟ್ ಓದಿ ಸ್ಕ್ರಿಪ್ಟ್ ನ ಒಂದ್ ಸ್ವಲ್ಪ ನರೇಷನ್ ಅರ್ಥ ಮಾಡ್ಕೊಂಡು ತಿರ್ಗಾ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು, ಶೂಟ್ ಮಾಡೋದು. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವಾಗ ಎಲ್ಲ ಫುಲ್ ರೆಡಿ ಆಗಿ ಎಡಿಟಿಂಗ್ ಮುಗಿಸಿ ಅವಾಗಲೇ ತೋರಿಸಿರೋ ವಿಡಿಯೋ ಶೂಟ್ ಮುಕ್ಕಾಲ್ ಭಾಗ ಮುಗೀತು. ಟೈಮ್ ಆಗ್ತಿದೆ ಆಫೀಸ್ಗೆ. ಅದಕ್ಕೆ ಮುಕ್ಕಾಲ್ ಭಾಗದಲ್ಲೇ ನಿಲ್ಸಿ ಹೋಗ್ತಾ ಇದ್ದೀನಿ. ತಿರ್ಗಾ ನಾಳೆ ಬಂದು ಶೂಟ್ ಮಾಡ್ತೀನಿ. ದಟ್ಸ್ ಫೈನ್. ನಾಳೆ ಶೂಟ್ ಮಾಡಿ ನಾಳೆನೇ ಎಡಿಟ್ ಮಾಡಿ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ಬೇಕಂತ ಆಸೆ. ಏನ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ಅಂದ್ರೆ US ಮತ್ತೆ ವೆನೆನ್ಸುಲಾ ವಾರ್ ಬಗ್ಗೆ ವಿಡಿಯೋ ಮಾಡ್ತಿದ್ದೆ. ಅದಾಗ್ಲೇ ನೀವು ನೋಡ್ಬಿಟ್ಟಿದ್ರಾಗ್ಲೇ. ಇನ್ನು ಈ ವಿಡಿಯೋ ಯಾವ್ದ್ರಲ್ಲಿ ನೋಡ್ಬೇಕು ಅಂದ್ರೆ JAJN_POV ಈ ಚಾನಲ್ ನೋಡ್ಬೋದು ನೀವು. ಹಾಗೇನೆ ಇವತ್ತು ನಾವು ಮಾತಾಡ್ತಿರೋ ಒಂದು ಟಾಪಿಕ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ. ನಿನ್ನೆ ಹೇಳಿದ್ದೆ, ನಾನು ಓದ್ ವಿಡಿಯೋ ನೋಡಿದ್ರೆ ನಾನು ಇವತ್ತು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ. ಎಲ್ಲಾದ್ರೂ 2 ನಿಮಿಷ ಒಂದ್ ನಿಮಿಷ ಮಾತಾಡಿ ಹಾಕಿರ್ತೀನಿ. ಬನ್ನಿ ಆಫೀಸ್ಗೆ ಹೋಗೋಣ, ಟೈಮ್ ಆಗ್ತೈತೆ. ನೀವು ನಂತರ ನೈಟ್ ಶಿಫ್ಟ್ ಅಲ್ಲಿ ಹೋಗ್ತಾ ಇದ್ರೆ ಕೆಲಸಕ್ಕೆ, ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್, ವಿಡಿಯೋ ಕಂಪ್ಲೀಟ್ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಮಾಡಿ. ಬನ್ನಿ ಹೋಗೋಣ, ಆಫೀಸ್ಗೆ ಹೋಗ್ತಾ ಇದ್ವಿ. ಆಫೀಸ್ ಸಿಗೋಣ ನಡಿ. ಇವತ್ತು ರೀಚ್ ಆಗಿದ್ದೀವಿ ಬೇಗ ಅಂತ ಒಂದು 5 ನಿಮಿಷ ಬೇಗನೆ ರೀಚ್ ಆಗಿದ್ದೀವಿ ಆಫೀಸ್ಗೆ. ಕಾರ್ಪೊರೇಟ್ ಸ್ಲೇವ್ ಮೋಡ್ ಆನ್. ವಿ ಆರ್ ಬ್ಯಾಕ್ ಟು ಜಾಬ್. ನಡಿ, ಡಿನ್ನರ್ ಆದ್ಮೇಲೆ ಸಿಗೋಣ, ಮತ್ತೆ ಮಾತಾಡ. ಮನೆಯಿಂದ ಊಟ ತಂದಿರೋದನ್ನ ನನ್ನ ಫ್ರೆಂಡ್ ಕೊಟ್ಬಿಟ್ಟು ನಾನು ಇವತ್ತು ಊಟಕ್ಕೆ ಆಚೆ ಹೋಗ್ತಾ ಇದ್ದೀನಿ. ನಡಿ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಒಂದು ಪಕ್ಕ ಲೋಕಲ್ ಪ್ಲೇಸು. ನಾನು ನನ್ನ ಫ್ರೆಂಡ್ ಸಚಿನ್ ಹೋಗ್ತಾ ಇದ್ದೀವಿ. ಅವನ ಜೊತೆ ಇನ್ನೊಬ್ಬ ಫ್ರೆಂಡ್ ಇದೆ ದಿವಾಕರು. ನಾವು 3 ಜನ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಅಲ್ಲೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗಾಡಿ ಓಡಿಸ್ಬೇಕು. ಅದಕ್ಕೆ ಇಲ್ಲಿ ಪರೋಟ ಇಸ್ಕೊಂಡಿದ್ದೀನಿ. ಮುಂದೆ ಹೋಗೋಣ. ಅವ್ನು ಬಿಡ್ಸ್ ತಿಂತವನೆ. ನಾನು ವೆಜ್ ಪರೋಟ ತಿನ್ನೋಣ ಅಂತ ಬಂದೆ. ನಾನು ಅಲ್ಲಿ ನೋಡಿದ್ರೆ ಅವಾಗಲೇ ನಾನು ಪರೋಟ ತಿಂತಿದ್ದೆ. ಇನ್ನೊಂದು ಅಂಗಡಿಗೆ ಬಂದು ದೋಸೆ, ನನ್ನ ಜೊತೆ ಫ್ರೆಂಡು ಬಸಿಯ ಅವನು ತಿಂತವನೆ. ದೋಸೆ ತಿನ್ಕೊಂಡು ವಾಪಸ್ ಹೋಗೋಣ. ಇಲ್ಲಿ ಬಂದಿರೋ ನಾವು ತಿನ್ನಕ್ಕೆ ಮಸ್ತ್ ಆಗಿತ್ತು. ಟೇಸ್ಟ್ ಮಾತ್ರ ಆಗ್ತಾವ ನೋಡಿ. ಇವಾಗ ಫ್ರೆಂಡ್ಸ್ ನೋಡಿ, ಇದಿರೋದು ಬಿನ್ಸಲ್ ಗಾರ್ಡನ್ ಹತ್ರ. ಎಂತ ಜನ, ಒಂದೊಂದು ಹೋಟೆಲ್ ಒಂದೊಂದು ವೆರೈಟಿ. ಒಂದಲ್ಲಿ ಬಜ್ಜಿ ಬೋಂಡ ಸಿಗ್ತದೆ, ಒಂದಲ್ಲಿ ಗೋಬಿ ಸಿಗ್ತದೆ, ಒಂದಲ್ಲಿ ಪರೋಟ, ಎಗ್ ಪರೋಟ, ಚಪಾತಿ, ಇನ್ನೊಂದಲ್ಲಿ ಇಡ್ಲಿ, ದೋಸೆ. ಈ ಎರಡು ಅಂಗಡಿಯಲ್ಲಂತೂ ಭಯಾನಕ ಜನ. ಇಲ್ಲಿ ಪರೋಟ ಬರೀ ಚಿಕನ್ ಸಿಗಲ್ಲ, ಅದು ಬರೀ ಪರೋಟ. ಭಯಾನಕ ಜನ. ನಾವು ಇಲ್ಲೇ ತಿಂದಿದ್ದು, ಮಸ್ತ್ ಆಗಿತ್ತು ಊಟ. ದೋಸೆ ರೆಗ್ಯುಲರ್ ಆನಿಯನ್ ದೋಸೆ ಎಷ್ಟು 60 ರೂಪಾಯಿ ಅಲ್ಲ? 40 ರೂಪಾಯಿ 4 ಇಡ್ಲಿ 30 ರೂಪಾಯಿ.
ಈ ಪರೋಟ 20 ರೂಪಾಯಿ. ಟೇಸ್ಟ್ ಮಾತ್ರ ಬೆಂಕಿ ಭಯಾನಕ. ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಇವನೊಬ್ಬ ನೋಡಿ, ಇವನೊಬ್ಬ ಮಾತ್ರ ಬೇರೆ ಅಂಗಡಿ ತಿನ್ಕೊಂಡ್ ಬಂದೆ ಕುಷ್ಕಾ ಕಬಾಬ್. ಬನ್ನಿ ಹೋಗೋಣ, ಭರ್ಜರಿ ಊಟ. ಬನ್ನಿ ಹೋಗೋಣ ಆಫೀಸ್ಗೆ ಈಗ ಕೆಲಸ ಮಾಡೋದಕ್ಕೆ. ಹೋಗಲಿ ನಡಿ, ಆಫೀಸ್ ಕಡೆ ಹೋಗೋಣ. ಮುಗೀತು ವಿಲ್ಸನ್ ಗಾರ್ಡನ್ ಕತೆ. ಊಟ ಮಸ್ತಾಗಿತ್ತು, ಯಾಕೆ ಸುಳ್ಳು ಹೇಳ್ಬೇಕು, ಭಯಾನಕ ಊಟ. ನೆಕ್ಸ್ಟ್ ಬಂದ್ರೆ ತಿರ್ಗಿ ಇನ್ನೊಂದ್ಸತಿ ಕಂಪ್ಲೀಟ್ ಪರ್ಫೆಕ್ಟ್ ವಿಡಿಯೋ ಮಾಡ್ತೀನಿ. ನಾನು ಏನೋ ಚೆನ್ನಾಗಿರಲ್ಲ ಅನ್ಕೊಂಡಿದ್ದೆ, ಭಯಾನಕ ಊಟ ಇತ್ತು. ವಾಕ್ ಜಸ್ಟ್ ಬಂದು ಮುಗಿಸ್ಕೊಂಡು ಊಟ ಗಿಟ್ಟಲ್ಲ ಆಫೀಸ್ಗೆ ಬ್ಯಾಕ್ ಟು ಸ್ಲೇವ್ ಮೋಡ್. ಇವತ್ತು ವಾಕಿಂಗ್ ಇಲ್ಲ ಏನಿಲ್ಲ, ಫುಲ್ ಇನ್ಕಂಪ್ಲೀಟ್. ಊಟ ಮಾಡ್ಕೊಂಡ್ ಬಂದಿದ್ದು ಅಷ್ಟೇ, ಲೇಟ್ ಆಗೋಯ್ತು. ಅದಕ್ಕೆ ಆಫೀಸ್ಗೆ ಹೋಗೋದು, ನಾವು ಕೆಲಸ ಮಾಡೋಣ. ನಮ್ಮ ಫ್ರೆಂಡ್ಸ್ ಆಫೀಸ್ ಇಂದ ಟೀ ಕುಡಿಯಕ್ಕೆ ಅಂತ ಕರ್ಕೊಂಡ್ ಬಂದವ್ರೆ. ಇಲ್ಲೆಲ್ಲೋ ಸ್ಯಾಫ್ರನ್ ಟೀ ಟೀ ಅಲ್ಲಿ ಸ್ಯಾಫ್ರನ್ ಹಾಕಿರ್ತಾರಂತೆ ಮಸ್ತಾಗಿ. ಅಂಗಡಿ ಎಲ್ಲ ಒಳಗೆ ಮಸ್ತಾಗೈತೆ. ನಾನಂತೂ ಟೀ ಕುಡಿಯಲ್ಲ, ನನ್ನ ಫ್ರೆಂಡ್ಸ್ ಕುಡಿತಾರೆ ಜೊತೆ ಕಂಪ್ನಿ ಕೊಡಕ್ ಬಂದಿದ್ದೀನಿ ಅಷ್ಟೇ. ನನಗ್ ಬೇಡ, ನಾನು ಕುಡಿಯಲ್ಲ, ನನ್ಗೆ ಇಷ್ಟ ಇಲ್ಲ ಟೀ ಕುಡಿಯೋದು. ನಿಮ್ ಕುಡಿ ಚೆನ್ನಾಗಿರು, ಚೆನ್ನಾಗಿರುತ್ತೆ. ಬಿಸ್ಕಟ್ ಇಸ್ಕೊಂಡಿದ್ದೆ. ಒಂಟಿ ಎಷ್ಟು? 50 ರೂಪಾಯಿ. 50 ರೂಪಾಯಿ ಒಂಟಿ. ಸ್ಮಾಲ್. ಮೀಡಿಯಂ 70. ಮೀಡಿಯಂ 70. ಲಾರ್ಜ್ 100? ಲಾರ್ಜ್ 100 ರೂಪಾಯಿ. ಲಾರ್ಜ್ 100 ರೂಪಾಯಿ, ಮೀಡಿಯಂ 70 ರೂಪಾಯಿ. ಎಷ್ಟು ರೀಚ್ ಆದ್ವಿ ಇವಾಗ. ತಿರ್ಗಾ ಒಳಗೆ ಹೋಗ್ತಾ ಇದ್ದೀವಿ. ಈಗ ಬ್ಯಾಕ್ ಟು ಸ್ಲೇವ್ ಮೋಡ್. ಇಲ್ಲಿಗೆ ನಮ್ಮ ಸ್ಲೇವ್ ಜಾಬ್ ಮುಗೀತು. ಇಲ್ಲಿಂದ ರೈಟ್ ನಮ್ಮ ಮನೆಗೆ ಹೋಗೋಣ ಬನ್ನಿ. ಎಕ್ಸಾಕ್ಟ್ಲಿ 3:45 ಆಗ್ತೈತೆ. ಆಫೀಸಿಂದ ಹೊರಡ್ತಾ ಇದ್ದೀವಿ. ನೋಡೋಣ ಎಷ್ಟು ಗಂಟೆ ಮನೆ ಹೋಗಿ ಆಗ್ತಿದೆ. ಎಲ್ಲ ಹೇಳ್ತಾರೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್, ಅದನ್ನ ಫಾಲೋ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ. ಅದು ಕನ್ಸಿಸ್ಟೆನ್ಸಿ ಫಾಲೋ ಮಾಡೋದು, ಮೇಂಟೈನ್ ಮಾಡೋದು, ಪ್ರತಿದಿನ ಅದೇ ಟೈಮಲ್ಲಿ ರಿಪೀಟ್ ಮಾಡೋದು ತುಂಬಾ ಕಷ್ಟ. ಮೊದಲನೇ ದಿವಸ ಫಾಲೋ ಮಾಡಿದಾಗ ತುಂಬಾ ಎನರ್ಜಿ ಇರುತ್ತೆ, ಸೆಕೆಂಡ್ ದಿವಸನೂ ಎನರ್ಜಿ ಇರುತ್ತೆ, ಮೂರನೇ ದಿನ ಇಂಟ್ರೆಸ್ಟ್ ಆಗ್ಬಿಡುತ್ತೆ, ಫೋರ್ತ್ ಡೇ ನಿಮ್ಮ ಬ್ರೈನ್ ನಿಮ್ ಜೊತೆ ಆಟ ಆಡಕ್ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ನಿಮ್ ಬಾಡಿ ನಿಮ್ ಜೊತೆ ಆಟ ಆಡಕ್ ಸ್ಟಾರ್ಟ್ ಮಾಡುತ್ತೆ. ಹಾಗೆ 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 ಅದು ಕಮ್ಮಿ ಆಗ್ಬಿಡುತ್ತೆ. ಕನ್ಸಿಸ್ಟೆನ್ಸಿ ಬ್ರೇಕ್ ಆಗೋದು ಟ್ಯಾಲೆಂಟ್ ಇಂದ ಅಲ್ವೇ ಅಲ್ಲ. ನೀವು ಬಿಗ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ. ಬಿಗ್ ಎಕ್ಸ್ಪೆಕ್ಟೇಷನ್ ನ ಫಾಸ್ಟ್ ಆಗಿ ರಿಸಲ್ಟ್ ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ, ಅವಾಗೇನೆ ಫೇಲ್ ಆಗೋದು. ಕನ್ಸಿಸ್ಟೆನ್ಸಿ ನೀವು ಹೇಗೆ ಯೂಸ್ ಮಾಡಬೇಕು ಅಂದ್ರೆ, ವ್ಯಾಲ್ಯೂಬಲ್ ಆಗಿ ಪ್ರತಿದಿನಾನು ಅದೇ ಕೆಲಸನ, ಅದೇ ಬಿಗ್ ರಿಸಲ್ಟ್ ನ ಅದು ಚಿಕ್ಕದಾಗೆ ಮಾಡ್ಕೊಂಡು ಹೋಗ್ಬೇಕು. ಸಣ್ಣದಾಗೆ ಮಾಡ್ಕೊಂಡೋದ್ರೆ ನಿಮ್ಗೆ ಡಿಫಿಕಲ್ಟ್ ಫೀಲ್ ಆಗಲ್ಲ. ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಚಿಕ್ಕ ವ್ಯಾಲ್ಯೂಯಬಲ್ ಥಿಂಗ್ಸ್ ನ, ಚಿಕ್ಕ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡೋದ್ರೆ 1 ತಿಂಗಳಲ್ಲಿ ತುಂಬಾನೇ ಕಲ್ತ್ಬಿಟ್ಟಿರ್ತೀರ. ಅದೇ ತರ ಡೈಲಿ ಲೈಫ್ ಅಲ್ಲಿ ಪ್ರತಿದಿನಾನು ಒಂದು ಸ್ಮಾಲ್ ಸ್ಕಿಲ್ ನ ನೀವು ಕಲ್ತ್ಕೊಂಡ್ ಬರ್ತಾ ಇದ್ರೆ ಒಂದು ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ನಿಮ್ ಲೈಫ್ ಅಲ್ಲಿ. ಇದಕ್ಕೆ ಟ್ಯಾಲೆಂಟ್ ಬೇಕು ಅಂತಾನಲ್ಲ, ತುಂಬಾ ಜನ ಟ್ಯಾಲೆಂಟ್ ಇಲ್ಲ ಅಂದ್ರೂ ಪ್ರತಿದಿನ ಶೋ ಅಪ್ ಆಗಿ, ಪ್ರತಿದಿನ ಕನ್ಸಿಸ್ಟೆನ್ಸಿ ಆಗಿ ಮೇಂಟೈನ್ ಮಾಡ್ಕೊಂಡೋಗಿ ಅವರ ಒಂದು ರಿಸಲ್ಟ್ ಅವರಲ್ಲಿ ಒಂದು ವಿನ್ ಆಗ್ತಾರೆ. ಪ್ರತಿದಿನ ಒಂದು ಕನ್ಸಿಸ್ಟೆನ್ಸಿ ಆಗಿ ಪ್ರತಿದಿನಾನು ಅದೊಂದು ರಿಸಲ್ಟ್ ಗೆ, ಅದೊಂದು ಗೋಲ್ ಗೆ ಪ್ರತಿದಿನ ವರ್ಕ್ ಮಾಡೋದು. ಒಂದೇ ದಿನದಲ್ಲಿ ಎಲ್ಲ ವರ್ಕ್ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಪ್ರತಿದಿನಾನು ಸ್ವಲ್ಪ ಅಂತ ವರ್ಕ್ ಮಾಡ್ಕೊಂಡೋದು, ಅದೇ ಕನ್ಸಿಸ್ಟೆನ್ಸಿ ಆಗಿ ಪ್ರತಿದಿನಾನು ಅದ್ರ ಮೇಲೆ ನಾವು ಎಫರ್ಟ್ ಹಾಕೊಂಡೋದ್ರೆ ಒಂದು ಬಿಗ್ ಇಂಪ್ಯಾಕ್ಟ್, ಒಂದು ಬಿಗ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ನೀವು ಯಾವ್ದಾದ್ರು ಒಂದು ಕೆಲಸ ಕನ್ಸಿಸ್ಟೆಂಟ್ ಇಂದ ಮಾಡ್ತಾ ಇದೀರಾ, ಅದು ಇವಾಗ ನೀವು ಅದನ್ನ ಕ್ವಿಟ್ ಮಾಡ್ತಾ ಇದೀರಾ, ನಿಮ್ ಬ್ರೈನ್ ನಿಮ್ ಜೊತೆ ಆಟ ಆಡ್ತಿದೆ, ನೀವು ಕನ್ಸಿಸ್ಟೆನ್ಸಿ ಕಳ್ಕೊಂತಾ ಇದೀರಾ, ಯಾಕೆ ಅಂತ ಒಂದ್ಸತಿ ಯೋಚನೆ ಮಾಡಿ. ಯಾವ ಕೆಲಸ ಅಂತ ನೀವು ಕಮೆಂಟ್ ಮಾಡಿ. ಅದನ್ನ ಯಾವ್ದಾದ್ರು ಕೆಲಸ ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಒಂದು ಸ್ಕಿಲ್ ಡೆವಲಪ್ ಮಾಡ್ತಾ ಇದ್ದಾರೆ, ಪ್ರತಿದಿನ ಒಂದು 10 ನಿಮಿಷ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಏನು ಅಂತ. ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಮಾಡ್ತೀನಿ, ಕನ್ಸಿಸ್ಟೆಂಟ್ ಆಗಿ ಎಡಿಟಿಂಗ್ ಮಾಡ್ತೀನಿ. ಇದೆಲ್ಲ ನಾನು ಯಾವತ್ತೂ ಮಾಡಿಲ್ಲ. ನಾನು ಇದು ರೀಸೆಂಟ್ ಆಗಿನೇ ಸ್ಟಾರ್ಟ್ ಮಾಡಿದ್ದು. ಇದು ನಾನು ಕನ್ಸಿಸ್ಟೆಂಟ್ ಆಗಿ ತಗೊಂಡೋಗ್ಬೇಕು ಅಂತ ಆಸೆ. ಅದಕ್ಕೆ ನಾನು ಪ್ರತಿದಿನ ಒಂದು ವಿಡಿಯೋ ಮಾಡಿ, ಒಂದು ವಿಡಿಯೋ ಎಡಿಟ್ ಮಾಡಿದ್ದೀನಿ ಅಷ್ಟೇ. ನಾನು ಪ್ರತಿದಿನ ಎಲ್ಲ ಕುತ್ಕೊಂಡು ಒಂದೇ ಸತಿ ಎಡಿಟ್ ಮಾಡಲ್ಲ. ನಾನು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಲ್ಲ. ಒಂದಿನ ಬಿಟ್ಟು ಒಂದಿನ ಅದಕ್ಕಾಗೇನೆ ಅಪ್ಲೋಡ್ ಮಾಡೋದು. ನಾನು ಕಂಟಿನ್ಯೂಸ್ ಆಗಿ ಒಂದು ಬರ್ಡನ್ ಬಂದ್ಬಿಡುತ್ತೆ. ಆ ಬರ್ಡನ್ ಬರಬಾರ್ದು ಅಂತಾನೆ ನಾನು ಒಂದಿನ ಬಿಟ್ಟು ಒಂದಿನ ಕುತ್ಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ಪ್ರತಿದಿನ ಒಂದ್ ಸ್ವಲ್ಪ ಅಂತ ವಿಡಿಯೋ ಕನ್ಸಿಸ್ಟೆಂಟ್ ಆಗಿ ಎಡಿಟ್ ಮಾಡೋದು. ಇದಾಗಿತ್ತು ನಾವು ಕನ್ಸಿಸ್ಟೆನ್ಸಿ ಬಗ್ಗೆ. ನೀವ್ ಯಾವ್ದಾದ್ರು ಕೆಲಸ ಕನ್ಸಿಸ್ಟೆಂಟ್ ಮಾಡ್ಕೊಂಡು ಒಂದು ಬ್ರೇಕ್ ತಗೊಂಡು ಅದನ್ನ ನೀವು ಕನ್ಸಿಸ್ಟೆಂಟ್ ಲೂಸ್ ಮಾಡ್ಕೊಂತ ಇದ್ರೆ ಯಾವ ಕೆಲಸ ಅಂತ ನೀವು ಕಮೆಂಟ್ ಮಾಡಿ. ಅದೇ ತರ ನೀವು ಯಾವ್ದಾದ್ರು ಕೆಲಸ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀರಾ, ವಿತೌಟ್ ಅ ಬ್ರೇಕ್, ವಿತೌಟ್ ಎನ್ ಬ್ರೇಕಿಂಗ್ ಯುವರ್ ಕನ್ಸಿಸ್ಟೆನ್ಸಿ, ಸ್ವಲ್ಪ ಮಾಡಿ ದೊಡ್ಡ ಗೋಲ್ಗೆ ನೀವು ಅಚೀವ್ ಮಾಡಕ್ಕೆ ಟ್ರೈ ಮಾಡ್ತೀರಾ ಅಂದ್ರೆ ಅದನ್ನು ಕಮೆಂಟ್ ಮಾಡಿ. ನೋಡೋಣ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನೀವೇನಾದ್ರು ನನ್ನ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡ್ಕೊಂಡ್ ಬರ್ತಾ ಇದ್ರೆ, ನಾನು ಪ್ರತಿದಿನ ವಿಡಿಯೋ ಮಾಡ್ತೀನಿ, ಆಲ್ಟರ್ನೇಟ್ ಡೇಸ್ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ನನ್ನ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗ್ಬೋದು. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನನಗೂ ಒಂದು ಪ್ರೆಷರ್ ಇರುತ್ತೆ ತಲೆ ಮೇಲೆ, ನನಗೂ ಒಂದು ಬರ್ಡನ್ ಬಂದ್ಬಿಡುತ್ತೆ. ಅದಕ್ಕಾಗಿನೇ ನಾನು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಲ್ಲ. ನಾನು ಯಾಕಂದ್ರೆ ನನ್ನ ಕೆಲಸ ಹೋಗ್ಕೊಂಡೇನೆ ಇವೆಲ್ಲ ಮಾಡೋದು. ಅದಕ್ಕಾಗಿನೇ ನನಗೆ ಜಾಸ್ತಿ ಬರ್ಡನ್ ಆಗ್ಬಾರ್ದು ಅಂತಾನೆ ನಾನು ಮಾಡ್ತಾ ಇಲ್ಲ. ಅದಕ್ಕೆ ನಾನು ಆಲ್ಟರ್ನೇಟ್ ಡೇಸ್ ಮಾಡ್ತೀವಿ. ಅವಾಗ ಒಂದು ಸ್ವಲ್ಪ ಈಸಿ ಅಪ್ ಆಗುತ್ತೆ, ಫೀಲು ಚೆನ್ನಾಗಿರುತ್ತೆ, ಈಸಿ ಆಗಿರುತ್ತೆ. ನನಗೂ ಒಂದು ಜಾಸ್ತಿ ಪ್ರೆಷರ್ ಇರಲ್ಲ. ಅದಕ್ಕಾಗಿನೇ ನಾನು ಪ್ರತಿದಿನ ಅಪ್ಲೋಡ್ ಮಾಡಲ್ಲ.
ಹಾಗೇನೆ ನೀವೇನಾದ್ರು ಇದೇ ತರ ಮಾಡ್ತಾರೆ ಪ್ಲೀಸ್ ಕಮೆಂಟ್ ಮಾಡೋದ್ ಮರಿಬೇಡಿ. ಮುಗಿದು ಕನ್ಸಿಸ್ಟೆಂಟ್ ಬಗ್ಗೆ ಬೋಧನೆ ಇವಾಗ ಬಂತು, ನಾವು ಜಸ್ಟ್ ರೀಚ್ ಆದ್ವಿ ಮನೆಗೆ. ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಯಾಕಂದ್ರೆ ನಾನು ತಿರ್ಗಾ ಬೇಗ ಬೇಗ ಬೆಳಗ್ಗೆದ್ದು ನನಗೆ ಬೇಗ ತುಂಬಾ ಕೆಲಸ ಐತೆ, ಬೇಗ ಮಲಗ್ಬೇಕು. ನಿನ್ನೆ ಅರ್ಧ ವಿಡಿಯೋ ಮಾಡಿ ಎದ್ದೋಗ್ಬಿಟ್ಟಿದೀನಿ. ಯಾವ್ದು ವೆನೆನ್ಸುಲಾ ಮತ್ತೆ US ಅಟ್ಯಾಕ್ ಬಗ್ಗೆ ಅದ್ರದ್ದು ವಿಡಿಯೋ ಕಂಪ್ಲೀಟ್ ಮಾಡ್ಬೇಕು, ಅದ್ರದ್ದು ವಿಡಿಯೋ ಕಂಪ್ಲೀಟ್ ಎಡಿಟ್ ಮಾಡ್ಬೇಕು. ಇದು ಭಯಾನಕ ಕೆಲಸ ಐತಪ್ಪ. ಹೋಗ್ ಬೇಗ ಮಲ್ಗೋಣ. ನಾನು ಯಾವಾಗ್ಲೂ ಲಾಸ್ಟ್ ಅಲ್ಲಿ ಒಂದೇ ಹೇಳೋದು, ಪ್ಲೀಸ್ ವರ್ಕ್ ಆನ್ ಯುವರ್ ಡ್ರೀಮ್ಸ್, ಪ್ಲೀಸ್ ಡೆವಲಪ್ ಯುವರ್ ಸ್ಕೀಮ್ಸ್. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ಇನ್ ಅನದರ್ ವಿಡಿಯೋ. ಪ್ಲೀಸ್ ಈ ವಿಡಿಯೋ ಇಲ್ಲಿವರೆಗೂ ನೀವು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಶೇರ್ ಮಾಡಿ. ನಿಮ್ ಫ್ರೆಂಡ್ಸ್ ಯಾರಾದ್ರು ನಂತರ ನೈಟ್ ಶಿಫ್ಟ್ ಹೋಗ್ತಾರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ. ನೀವು ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡೋದು ಅಂತ ನನ್ನ ವಿಡಿಯೋ ನೋಡಿ ಕಲಿಬಹುದು. ಯಾಕಂದ್ರೆ ನಾನು ಒಂದು ಮಲ್ಟಿ ಟಾಸ್ಕಿಂಗ್ ಭಯಾನಕ ಮಾಡ್ತಾ ಇದ್ದೀನಿ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು.